ಸರ್, ಆ ಸೈಬರ್ ಕ್ರೈಮ್ ಪ್ರಕರಣಗಳು ಇಲ್ಲಿ ಸ್ಟೇಷನ್ ನಾವು ನೋಡ್ತಾ ಇರ್ತೀವಿ, ಅನೇಕ ಜನ ಕರ್ಕೊಂಬರ್ತೀರಿ. ಆ, ಕೆಲವೊಂದು ಸರ್, ಒಂದು 30,000 ಕೇಸ್ ಆಯಿತು ಅಂತಂದರೆ ಒಂದು 3,000 ಚಾರ್ಜ್ ಶೀಟ್ ಆಗ್ತಿದೆ ಈಗ ಪ್ರೆಸೆಂಟ್. ಯಾಕಂತಂದರೆ ಟೆಕ್ನಿಕಲಿ ಏನು ಪೊಲೀಸ್ ಇಲಾಖೆಯಲ್ಲಿ ಕೆಲವೊಂದು ಬದಲಾವಣೆಗಳಾಗಬೇಕು, ಇನ್ನು ಸ್ಟೇಷನ್ಸ್ಗಳು ಜಾಸ್ತಿ ಆಗಬೇಕು. ಸೊ ಇದನ್ನೆಲ್ಲ ಯಾವ ರೀತಿ ಹ್ಯಾಂಡಲ್ ಮಾಡ್ತಾ ಇದ್ದೀರಿ ಸದ್ಯಕ್ಕೆ? ಆಮೇಲೆ ಎಷ್ಟು ಸರ್, ಡೈಲಿ ಒಂದು ತುಂಬ ಕೇಸಸ್ಗಳು ಆಗ್ತಾ ಹೋಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ, ಡೇಟಾ ಬಗ್ಗೆ ಹೇಳೋದಾದ್ರೆ ಎಷ್ಟು ಕೇಸ್ ಆಗುತ್ತೆ ಏನು? ಹೀಗೆ ನೋಡಿ, ನಮಗೆ ಹೆಮ್ಮೆ ಇದೆ, ಕರ್ನಾಟಕ ಸ್ಟೇಟಲ್ಲಿ ನಾವು ಹೆಚ್ಚಿನ ಎಕ್ಸ್ಕ್ಲೂಸಿವ್ ಆಗಿ ಸೈಬರ್ ಕ್ರೈಮ್ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತ ಮಾಡಿದ್ದೀವಿ. ಈ ಹಿಂದೆ ಸೆನ್ ಪೊಲೀಸ್ ಸ್ಟೇಷನ್ ಅಂತ ಹೇಳ್ತಿದ್ವಿ, ಸೈಬರ್ ಕ್ರೈಮ್ ಎಕನಾಮಿಕ್ ಆ್ಯಂಡ್ ನಾರ್ಕೋಟಿಕ್ ಅಫೆನ್ಸಸ್ ಅಂತ ಪೊಲೀಸ್ ಸ್ಟೇಷನ್ ಇತ್ತು. ಅದು ಕ್ರಮೇಣ ಮತ್ತೆ ಚೇಂಜ್ ಆಗ್ಬಿಟ್ಟು ಈಗ ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಅಂತ. ಇದೊಂದೇ ಸ್ಟೇಟು, ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಸೈಬರ್ ಕ್ರೈಮ್ ಪೊಲೀಸ್ ಸ್ಟೇಷನ್ ಇದೆ ಅಂತ. ಇದಲ್ದೇ ಸಾಕಷ್ಟು ನಮ್ಮ ಕಾನ್ಸ್ಟೇಬಲ್ಸ್ಗಳಿಗೆ, ಆಫೀಸರ್ಸ್ಗೆ ಎಲ್ಲರಿಗೂ ಟ್ರೈನಿಂಗ್ ಆಗಿದೆ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3 ಅಂತಂತೇಳಿ ಎಕ್ಸ್ಕ್ಲೂಸಿವ್ ನಮ್ಮ CIDನಲ್ಲಿ ಒಂದು ಆಫೀಸ್ ಇದೆ. ನ್ಯಾಸ್ಕಾಮ್ ಜೊತೆಗೆ ಅವ್ರ ಜೊತೆಗೆ ನಾವು ಅಗ್ರಿಮೆಂಟ್ ಮಾಡ್ಕೊಂಬಿಟ್ಟು ಅವರೆಲ್ಲ ನಮ್ಮ ಪೊಲೀಸ್ ಆಫೀಸರ್ಸ್ಗೆ ಟ್ರೈನ್ ಮಾಡ್ತಾರೆ. ಡಿಜಿಟಲ್ ಎವಿಡೆನ್ಸ್ ಯಾವ ಥರ ಕಲೆಕ್ಟ್ ಮಾಡ್ಕೊಳ್ಬೇಕು, ಅದನ್ನು ಯಾವ ಥರ ಪ್ರೆಸೆಂಟ್ ಮಾಡಬೇಕು. ಅದೊಂದೇ ಅಲ್ಲ, ಈವನ್ ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ಗೆ, ಜಡ್ಜಸ್ಗೆ, ಈ ಎಲ್ಲದಕ್ಕೂ ಈ ಸೈಬರ್ ಕ್ರೈಮ್ ಯಾವ ಥರ ಇನ್ವೆಸ್ಟಿಗೇಷನ್ ನಡೀತದೆ ಅನ್ನೋದ್ರ ಬಗ್ಗೆ ಪ್ರಾಪರಾಗಿ ಟ್ರೈನಿಂಗ್ ಎಲ್ಲ ಆಗಿರುತ್ತೆ. ಪ್ಲಸ್ ನಮ್ಮಲ್ಲಿ ಅಂದರೆ ಈಗ ಕಳೆದ ಬಾರಿ ನಾವು ನೋಡ್ತಿರ್ಬೇಕಂದ್ರೆ ಈಗ 2026ರಲ್ಲಿ ನಮಗೆ ಟೋಟಲಿ 2,204 ಕೇಸಸ್ ರಿಜಿಸ್ಟರ್ ಆಗಿದೆ ಈ ವರ್ಷ ಇಲ್ಲಿವರೆಗೆ, ಅಂದರೆ ಜನವರಿಯಿಂದ ಈಗ. 25ನಲ್ಲಿ 10,546 ಕೇಸ್ ಆಗಿದೆ. ಅದಕ್ಕೂ ಮುಂಚೆ 24ರಲ್ಲಿ 17,000 ಆಗಿದೆ. ಈಗ ನೋಡ್ತಾ ಇರ್ಬೋದು, ಕ್ರಮೇಣ ಏನಾಗಿದೆ, ನಂಬರ್ ಆಫ್ ಅಫೆನ್ಸಸ್ ಕಡಿಮೆ ಆಗಿದೆ. ವೆರಾಸ್ ಕೋವಿಡ್ ಟೈಮ್ನಲ್ಲಿ ಸಾಕಷ್ಟು ಅಫೆನ್ಸಸ್ ಆಯಿತು. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಮನೆಯಿಂದನೇ ಇಂಟರ್ನೆಟ್ ಎಲ್ಲ ಬಳಕೆ ಮಾಡ್ತಾ ಇದ್ರು. ಬಟ್ ನಾವು ನೋಡ್ತಾ ಇದ್ರೆ ಸ್ವಲ್ಪ ಆ್ಯಕ್ಷನ್ನು ಆಗ್ತಾ ಇದೆ, ಅವೇರ್ನೆಸ್ನು ಕ್ರಿಯೇಟ್ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಸ್ಟೇಟ್ ಗೌರ್ಮೆಂಟ್ ಆಗಲಿ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ಸ್ ಕ್ರಿಯೇಟ್ ಮಾಡಿದೆ. ಅದರಿಂದ ಸ್ವಲ್ಪ ಅಫೆನ್ಸಸ್ಸು ಕಡಿಮೆ ಆಗಿದೆ. ಸೊ ವೆರಾಸ್ ಡಿಜಿಟಲ್ ಅರೆಸ್ಟ್ ಅಂತ ಏನಿದೆಯಲ್ಲ, ಅದರಲ್ಲಿ ಅಫೆನ್ಸಸ್ ಕಡಿಮೆ ಆಗಿರ್ಬೋದು, ಬಟ್ ಅಮೌಂಟ್ ಕಳ್ಕೊಂಡಿರೋದು ಜಾಸ್ತಿ ಆಗಿದೆ. ಇಲ್ಲಿ ಏನಾಗುತ್ತೆ ಅಂದರೆ, ರೀಸೆಂಟಾಗಿ ಒಂದು ಕೇಸ್ ಬಂದಿದೆ ನಮ್ಮ ಹತ್ರ. ಒಂದು ಲೇಡಿ ಬರಲಿಲ್ಲ, ನಮಗೆ ಬ್ಯಾಂಕ್ ಅಫಿಷಿಯಲ್ಸ್ ಫೋನ್ ಮಾಡ್ತಾರೆ. ಒಬ್ಬ ಸೀನಿಯರ್ ಲೇಡಿ ಬಂದ್ಬಿಟ್ಟು 1.5 kg ಗೋಲ್ಡ್ ಪ್ಲೆಡ್ಜ್ ಮಾಡ್ತಾ ಇದ್ದಾರೆ, ಯಾಕೋ ಏನೋ ನಮಗೆ ಡೌಟ್ ಆಗ್ತಾ ಇದೆ ಅಂತ ಹೇಳಿ ನಮ್ಮ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿದ ತಕ್ಷಣ ನಮ್ಮ ಟೀಮ್ನ ಅಲ್ಲಿ ಕಳಿಸ್ಕೊಡ್ತೀವಿ. ಅವ್ರ ಹತ್ರ ಇನಿಷಿಯಲಿ ನಾವು ಮಾತಾಡಿದಾಗೆ ಅವರು ಶೇರ್ ಮಾಡಲ್ಲ. ಆಮೇಲೆ ಸ್ವಲ್ಪ ಮತ್ತೆ ಅವ್ರಿಗೆ ಕನ್ವಿನ್ಸ್ ಮಾಡಿ ಕೇಳಿದಾಗೆ, ಇಲ್ಲ ನನಗೆ ಈ ಥರ ಒಂದು ಡಿಜಿಟಲ್ ಅರೆಸ್ಟ್ ಆಗಿದೆ, ಅವ್ರಿಗೆ ಇಷ್ಟು ದುಡ್ಡು ನಾನು ಕೊಡಬೇಕಾಗಿದೆ ಅಂತ ಹೇಳ್ತಾರೆ. ಅದಾದಮೇಲೆ ಮತ್ತೆ ಕೇಳಿದಾಗೆ ಅವ್ರ ಹತ್ರ 24 ಕೋಟಿ ಈಗಾಗಲೇ ಕಳೆದು ಬಿಟ್ಟಿರ್ತಾರೆ ದುಡ್ಡು. 24 crores. ಅವರು ಮನೆಯಲ್ಲಿ ಎಲ್ಲ ಮಕ್ಕಳೆಲ್ಲ ಫಾರಿನ್ನಲ್ಲಿರ್ತಾರೆ. ಅವ್ರ ಮದರ್ಗೆ ಏಜ್ ಆಗಿರುತ್ತೆ. ಸೊ ಅವ್ರಿಗೆ ಬಳಕೆ ಮಾಡೋದಕ್ಕೆ ಅಥವಾ ಮೆಡಿಕಲ್ ಎಕ್ಸ್ಪೆನ್ಸಸ್ಗೆ ಅಂತ ಹೇಳ್ಬಿಟ್ಟು ಫಿಕ್ಸೆಡ್ ಡೆಪಾಸಿಟ್ ಎಲ್ಲ ಅವ್ರಿಗೆ ಹೆಸರಿಗೆಲ್ಲ ಇಟ್ಟಿರ್ತಾರೆ. ಇದನ್ನೆಲ್ಲ ತೆಗೆದುಬಿಟ್ಟು ಅವ್ರಿಗೆ ದುಡ್ಡು ಕೊಟ್ಬಿಟ್ಟಿರ್ತಾಳೆ. ಸೊ ಅಂಥದನ್ನು ಕೂಡ ನಮ್ಗೆ ಈಗ ಕಂಪ್ಲೇಂಟ್ ಬಂದಿದೆ. ಅದನ್ನು ನಾವು ಕೇಸ್ ರಿಜಿಸ್ಟರ್ ಮಾಡಿ ತನಿಖೆ ಮಾಡ್ಕೊಳ್ತೀವಿ. ಈಗ ಯಾವುದೇ ಸೈಬರ್ ಕ್ರೈಮ್ ಅಫೆನ್ಸಲ್ಲಿ ನಮಗೆ ಒಂದು ಗೋಲ್ಡನ್ ಅವರ್ ಅಂತ ಇರ್ತದೆ. ನಿಮಗೆ ತಕ್ಷಣವೇ ನಮಗೆ ರಿಪೋರ್ಟ್ ಮಾಡಿದರೆ, ನೀವು ಏನು ಬ್ಯಾಂಕ್ ಅಕೌಂಟಿಗೆ ಕಳಿಸ್ಕೊಟ್ಟಿರ್ತೀರ ಆ ಬ್ಯಾಂಕ್ ಅಕೌಂಟಿಗೆ ನಾವು ಫ್ರೀಸ್ ಮಾಡೋದಕ್ಕೆ ಒಂದು ಅವಕಾಶ ಇರ್ತದೆ. ಅಂದರೆ ಫರ್ದರ್ ಟ್ರಾನ್ಸಾಕ್ಷನ್ಸ್ ಕೂಡ ಆಗ್ದಂಗೆ ನಾವು ನೋಡ್ಕೊಳಕ್ಕೆ ಆಗುತ್ತೆ. ಆ ದುಡ್ಡನ್ನು ಯಾರು ಕ್ರಿಮಿನಲ್ ಅಕೌಂಟಿಗೆ ಹೋಗಿರುತ್ತೆ ಅದು ತೆಗೆದೇ ಇದ್ದಾಗ ನೋಡ್ಕೊಳಕ್ಕಾಗತ್ತೆ. ಇತ್ತೀಚೆಗೆ ಲೇಟೆಸ್ಟ್ ಡೆವಲಪ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಕೆಲವೊಂದು ಟ್ರಾನ್ಸಾಕ್ಷನ್ UPI ಇಂದ ಮಾಡಿದರೆ 1 hourವರೆಗೆ ಅದನ್ನು ವಿತ್ಡ್ರಾ ಮಾಡ್ಕೊಳ್ಬೋ ಒಂದು ಸಿಸ್ಟಮ್ನ ಒಂದು ತರ್ತಾ ಇದ್ದಾರೆ ಅಂತೇಳಿ ನಾನು ರೀಸೆಂಟಾಗಿ ನ್ಯೂಸಲ್ಲೇ ನೋಡಿದ್ದೀನಿ. ಅದು ಇನ್ನೂ ನಮಗೆ ಡೈರೆಕ್ಷನ್ಸ್ ಬಂದಿಲ್ಲ. ಯಾವುದೇ ಒಂದು ವ್ಯಕ್ತಿಗೆ, ಸಪೋಸ್ ನಾನು ಒಂದು ಕ್ರಿಮಿನಲ್ಗೆ ನಾನು ದುಡ್ಡು ಕಳಿಸ್ಬಿಟ್ಟಿದ್ದೀನಿ, ನನಗೆ ಅನಿಸ್ತು ಇವನಿಗೆ ದುಡ್ಡು ಕೊಟ್ಟಿದ್ದೀನಿ, ಅದೇನೋ ನಾನು ಮೋಸ ಹೋಗಿದ್ದೀನಿ ಅಂತೇಳಿ ವಿತಿನ್ 1 hour ಒಳಗಡೆ ಅದನ್ನು ಕೂಲಿಂಗ್ ಆಫ್ ಪೀರಿಯಡ್ ಥರ ಇದ್ಬಿಟ್ಟು ಆಮೇಲೆ 1 hour ಆದಮೇಲೆ ಅವ್ರಿಗೆ ಆಕ್ಸೆಸ್ ಮಾಡೋ ರೀತಿಯಲ್ಲಿ ಇರ್ತದೆ. ಆ 1 hour ಪೀರಿಯಡಲ್ಲಿ ನನಗೆ ಗೊತ್ತಾಗಿದ ತಕ್ಷಣ ನಾನು ವಿತ್ಡ್ರಾ ಮಾಡ್ಕೊಳ್ಬೇಕು. ಈ ಥರ ಒಂದು ಸಿಸ್ಟಮ್ ಬರ್ತಾ ಇದೆಯಾ ಅಂತ ಇತ್ತೀಚೆಗೆ ಗೊತ್ತಾಗ್ತದೆ. ಹಂಗೇನೋ ಆದರೆ ಸ್ವಲ್ಪ ಸೈಬರ್ ಕ್ರೈಮ್ ಕಡಿಮೆ ಆಗೋ ಚಾನ್ಸಸ್ಸು ಇದೆ.